ಯಾಕೆ ಗುರು ಏನಾಯ್ತು? ತುಂಬಾ ಮೂಡ್ ಆಫ್ ಆಗಿದೆ ಅಥವಾ? ಎಲ್ಲರ ಹತ್ರ ಕಾರ್ ಇದೆ ಕಣ. ನಾನು ಕಾರ್ ತಗೋಬೇಕು ಅಂತಿದ್ದೀನಿ, ಆಗ್ತಿಲ್ಲ. ಬರೀ 30,000 ರೂಪಾಯಿ 40,000 ರೂಪಾಯಿ ಕೊಟ್ಟು ಕಾರ್ ಎಲ್ಲಿ ಸಿಗುತ್ತೆ ಹೇಳು? ಬರೀ ಎಷ್ಟಿದೆ ಗುರು ಬಜೆಟ್? ನನ್ನ ಹತ್ರ 40,000 ರೂಪಾಯಿ ಗಂಟೆ ಇದೆ. 40,000 ರೂಪಾಯಿಗೆ ಕಾರು? ಗುರು ಮಂಜುಶ್ರೀ ಕಾರ್ಸ್ ಗೊತ್ತಾ? ಇಲ್ವಲ್ಲ. ಅಗ್ರಾರ ದಾಸರಳ್ಳಿ ಬೆಂಗಳೂರಲ್ಲಿ. ಓಕೆ. ಗುರು 40,000 ರೂಪಾಯಿ 50,000 ರೂಪಾಯಿ 60,000 ರೂಪಾಯಿಗೆ ಎಲ್ಲ ಫಸ್ಟ್ ಕ್ಲಾಸ್ ಕಾರು, ಎಲ್ಲ ಮಾರುತಿ ಬ್ರ್ಯಾಂಡ್ಸ್. ರೀಸೇಲ್ಗೂ ಮಾರಿದ್ರೆ ಮತ್ತೆ ರಿಟರ್ನ್ಸ್. ನಿಜ ಹೇಳ್ತೀರಿ ಗುರು? ಹೌದು ಗುರು, ಗೊತ್ತಿಲ್ವಾ? ಇಲ್ಲ ಗುರು, ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ಹೋಗಿ ಒಂದ್ಸರಿ ವಿಸಿಟ್ ಮಾಡೋ. ಶೋರೂಮ್ ಅಲ್ಲಿ ಎಂತೆಂತ ಗಾಡಿಗಳಿದೆ ಗೊತ್ತಾ? ಅಲ್ಲಿ ಒಂದ್ಸರಿ ಗಾಡಿ ತಗೊಂಡ್ರೆ ಆರಾಮಾಗಿ ಬರೀ ನೆಮ್ಮದಿಯಾಗಿ ಓಡಿಸೋದೆ, ಯಾವ ತರದ್ದು ಟೆನ್ಷನ್ ಇಲ್ಲ. ಒಳ್ಳೆ ಕಾರ್ ಸಿಗುತ್ತೆ, ಒಳ್ಳೆ ಪ್ರೈಸಲ್ಲಿ ಗಾಡಿ ಸಿಗುತ್ತೆ. ಕಾರು ಬರೀ ಶ್ರೀಮಂತರಿಗೆ ಮಾತ್ರ ಅನ್ಕೊಂಡಿದೆ, ನನ್ನಂತ ಬಡವನು ತಗೋಬಹುದು. ಇಲ್ಲ ಗುರು, ಇಲ್ಲ ಗುರು, ಒಂದ್ಸರಿ ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. 40,000 ರೂಪಾಯಿಗೆ ಕಾರ್ ಎಲ್ ಗುರು ಸಿಗುತ್ತೆ? ಮಂಜುಶ್ರೀ ಕಾರ್ಸ್ ಬಿಟ್ರೆ ಬೆಂಗಳೂರಲ್ಲಿ ಓವರ್ ಆಲ್ ಎಲ್ಲೂ ಸಿಗೋದಿಲ್ಲ. ನೀನ್ ಇಷ್ಟ ಹೇಳಿದ್ಮೇಲೆ ನಾನು ಪಕ್ಕ ಅಲ್ಲಿ ಹೋಗ್ತೀನಿ, ಕಾರ್ ತಗೊಂಡೇ ಸೊ ಬಾ ಗುರು, ಈಗ್ಲೇ ಹೋಗೋಣ, ಲೇಟ್ ಮಾಡೋದೇನಕ್ಕೆ? ಓಕೆ ಗುರು, ಬಾ ಗುರು. ವಾಲೇಕುಮ್ ಅಂಡ್ ನಮಸ್ತೆ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಫ್ರೆಂಡ್ಸ್, ನೀವು ನನ್ನ ಚಾನಲಲ್ಲಿ ಮೊದಲನೇ ಸಾರಿ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನಾನು ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ ಬರೀ ನಿಮಗೋಸ್ಕರ. ಬ್ಯಾಂಗ್ಳೂರಲ್ಲಿ ಮಂಜುಶ್ರೀ ಕಾರ್ಸ್. ಫ್ರೆಂಡ್ಸ್, ಇವ್ರ ಹತ್ರ ನಿಮಗೆ 40,000 ರೂಪಾಯಿಂದ ಕೂಡ ಕಾರ್ ಸಿಗುತ್ತೆ. ಫ್ರೆಂಡ್ಸ್, ಇವತ್ತು ಇವ್ರ ಹತ್ರ ಏನೇನು ಸ್ಟಾಕ್ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಿಮ್ಮ ಚಾನಲಲ್ಲಿ ಮೊದಲನೇ ಸಾರಿ ಬಂದಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್, ಬನ್ನಿ, ಇವತ್ತು ನಾನು ಇವ್ರ ಹತ್ರ ಏನು ಸ್ಟಾಕ್ ಇದೆ ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ. ಸರ್, ಇದು ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಇದು ಬ್ರದರ್, ಇದು 2009 ಓಕೆ, ಥರ್ಡ್ ಓನರ್, ಡೀಸೆಲ್ ವೇರಿಯಂಟ್, ವಿಡಿಐ, ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಇದೆ. ಟೈರು 90 ಭಾಗ ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿಗೆ ನಾವು ಪೇಂಟ್ ಮಾಡಿಸಿರೋದಾಗ್ಲಿ, ಟಿಂಕರಿಂಗ್ ಕೆಲಸ ಮಾಡಿರೋದಾಗ್ಲಿ ಆ ಥರದ್ದು ಯಾವುದೂ ಇಲ್ಲ. ಶೋರೂಮ್ ಇಂದ ಹೇಗೆ ಬಂದಿದೆಯೋ ಆಗಿದೆ. ತುಂಬಾ ಗುಡ್ ಕಂಡೀಷನ್ ವೆಹಿಕಲ್ ಸರ್ ಇದು. ನೋಡಿ ಬನ್ನಿ, ಒಳಗಡೆ ಇಂಟೀರಿಯಲ್ ನೋಡಿ, ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಜನ ಕಮ್ಮಿ ಇರೋವಂಥವ್ರು ಯೂಸ್ ಮಾಡಿರೋಂಥದ್ದು ಒಳ್ಳೆ ಚೆನ್ನಾಗಿದೆ ಸರ್. ಯಾರಾದರೂ ನಿಮ್ಮ ಸಬ್ಸ್ಕ್ರೈಬರು ಇದ್ರೆ ಈ ಗಾಡಿ ಕರ್ಕೊಂಬಂದ್ರೆ ಅಥವಾ ನಿಮ್ಮಿಂದ ರೆಫರ್ ಆದರೆ ನಾನು ಇನ್ನೂ ಒಂದಷ್ಟು ಕಮ್ಮಿ ಕೊಡೋದಕ್ಕೆ ಪ್ರಯತ್ನ ಬೀಳ್ತೀನಿ ಸರ್. ನೋಡ್ತೀನಿ, ಲೆದರ್ ಸೀಟ್ ಇದೆ. ಇದು 290ಗೆ ನಾವು ಕೊಡ್ತಾ ಇದ್ದೀವಿ ಸರ್. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಇದು. ಸರ್, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 2,90,000 ಕೊಟ್ಬಿಡ್ತೀವಿ ಸರ್. ಓಕೆ, 2009 ಮಾಡಲ್, 2009 ಮಾಡಲ್, ವಿಡಿಐ. ಸರಿ, ಓನರ್ ಎಷ್ಟಾಗಿದೆ ಅಂತಂದ್ರೆ? ಥರ್ಡ್ ಓನರ್. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ. ಇದೊಂದು ಸರ್, ಇದು ಹೇಳಿ ಸರ್. ಇದು ಸರ್, ಇದು 2012. ಓಕೆ, ಯಾವ್ದು ಗಾಡಿ? ಯಾವ್ದು ಇದು? LS ಇಂಡಿಕಾ. ಓಕೆ, LS ಡೀಸೆಲ್ ಸರ್? ಡೀಸೆಲ್ ಗಾಡಿ. ಆಕ್ಚುಲಿ ಇದು ಕಮರ್ಷಿಯಲ್ ವೆಹಿಕಲ್, ಅಂದ್ರೆ ಯೆಲ್ಲೋ ಬೋರ್ಡ್ ಇರೋದು ವೈಟ್ ಬೋರ್ಡ್ ಕನ್ವರ್ಟ್ ಆಗಿದೆ. ಓಕೆ, ಯಾರಾದ್ರೂ ಬೇಕು ಅಂತ ಏನಾದ್ರು ಬಂದ್ರೆ 1 ಲಕ್ಷ ಕೊಟ್ಬಿಡ್ತೀವಿ. 1 ಲಕ್ಷಕ್ಕೆ? ಓಕೆ, 1 ಲಕ್ಷ ಕೊಡ್ತೀವಿ. ನೋಡಿ, ಯಾರಾದ್ರೂ ನಿಮ್ ಸಬ್ಸ್ಕ್ರೈಬರು ನಿಮ್ ಕಡೆಯಿಂದ ಏನಾದ್ರು ರೆಫರ್ ಮಾಡಿ ಬತ್ತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿನಲ್ಲಿ ನಾವು ನಿಮಗೆ ಕೊಡ್ತೀವಿ ಸರ್. ಆಯ್ತಾ? 2009 ಅಲ್ಲ, ಎಷ್ಟು? 2012 ಸರ್. ಓನರ್ 2012 ಸೆಕೆಂಡ್ ಓನರ್ ಅಲ್ಲಿ. ಯೆಲ್ಲೋ ಬೋರ್ಡ್ ಇಂದ ವೈಟ್ ಬೋರ್ಡ್. ಸರ್, ಎಷ್ಟು ಓಡಿದೆ? 1,60,000. 1,60,000 ಶೋರೂಮ್ ರೆಕಾರ್ಡೆಡ್. ಓಕೆ, ಇದು ಇಂಡಿಕಾ ವಿಸ್ಟಾ 2009 TDI ಇಂಜಿನ್. ಇದು TDI ಇಂಜಿನ್ ಇಂಡಿಕಾ ವಿಸ್ಟಾ 2009 ಮಾಡೆಲ್. ಹೌದು, ಸೆಕೆಂಡ್ ಓನರ್. ಬ್ಲಾಕ್ ಕಲರ್ ಅಲ್ಲ ಸರ್ ಇದು? ಬ್ಲಾಕ್. ಇದು ಬ್ಲಾಕ್ ಕಂಪನಿಯಿಂದ ಏನ್ ಬಂದಿದೆಯೋ ಅದೇ ಇದೆ ಸರ್. ಡೀಸೆಲ್ ಇದು. ಓಕೆ, ಇದು ಎಷ್ಟು ಓಡಿದೆ ಸರ್? ಇದು 92,000 ಓಡಿದೆ ಸರ್. 92,000 ಓಡಿದೆ. ಸೀಟು, ಇಂಟೀರಿಯರ್, ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಇದು ಸರ್ ನಿಮ್ಗೆ 22-23 ಮೈಲೇಜ್ ಬರುತ್ತೆ ಸರ್. 22-23 ಬರುತ್ತೆ. 100% ಇಂಡಿಕಾ ವಿಸ್ಟಾ ಅಂತ ಹೇಳಿದ್ರೆ ಎವರ್ ಗ್ರೀನ್. ಯಾರು ಬೇಕಾದ್ರೂ ಲೈಕ್ ಮಾಡ್ತಾರೆ ಸರ್, ಅಷ್ಟು ಚೆನ್ನಾಗಿದೆ ಸರ್. ನೋಡಿ, ಹೇಗೇನೆ ಲೆದರ್ ಸೀಟು. 1,40,000ಕ್ಕೆ ನಾವು ಕೋಟ್ ಮಾಡಿದ್ವಿ ಸರ್. ಸಾಧ್ಯವಾದಷ್ಟು ಎಷ್ಟು ಇನ್ನೊಂದು ಸ್ವಲ್ಪ ಏನಾದ್ರು ಸಾಧ್ಯ ಆಗುತ್ತಾ ನೋಡ್ತೀವಿ, ಆದರೆ ಕಡಿಮೆ ಮಾಡಿಕೊಡ್ತೀವಿ ಸರ್ ನಾವು. ಇನ್ಶೂರೆನ್ಸ್ ಎಲ್ಲ 1 ಇಯರ್ ಇದೆ ಬ್ರದರ್. ಎಲ್ಲ ಇನ್ಶೂರೆನ್ಸ್ ಎಲ್ಲ ಕಂಪ್ಲೀಟ್ ಅಪ್ ಟು ಡೇಟ್ ಇದೆ. 1 ಇಯರ್ ಇದೆ. ತುಂಬಾ ಚೆನ್ನಾಗಿದೆ. ಇಂಡಿಕಾ ವಿಸ್ಟಾ
TD ಇಂಜಿನ್ ಇದು ಸರ್ ಇದು ಹೇಳಿ ಸರ್ ಇದು ಸರ್. ಇದು 2008 2008 ಮಾಡಲ್ ವ್ಯಾಗನರ್ ವ್ಯಾಗನರ್ ಸರ್. ಇದು LX VX ಇದು ಇದು ಬನ್ನಿ ಇಲ್ಲ, ಇದು ಡಿಯೋ. ಇದು ಓಕೆ ವ್ಯಾಗನರ್ ಡಿಯೋ. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಓಕೆ ಅಂದ್ರೆ ವಿತ್ LPG. ಇದು ವಿತ್ LPG. ಸೆಕೆಂಡ್ ಓನರ್. ಹಾಂ 1 year ಇನ್ಶೂರೆನ್ಸ್ ಇದೆ, ವಿತ್ LPG ಇದೆ. ತುಂಬಾ ಚೆನ್ನಾಗಿದೆ. ಸೀಟ್ ಎಲ್ಲ ಲೆದರ್ ಸೀಟ್ ಇದೆ, ಸಿಸ್ಟಮ್ ಇದೆ. ಎಷ್ಟು ಓಡಿದೆ ಸರ್ ಇದು? ಇದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್. 1 ಲಕ್ಷ 10 ಓಡಿದೆ. ಒಂದು ವರ್ಷ ಎಷ್ಟಾಗಿದೆ ಸರ್? ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಅಲ್ಲಿ ಇದೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 190 ಸರ್. ಇದು 1,90,000 ಕೊಟ್ಟು ಮಾಡ್ತಾ ಇದ್ದೀರಾ. ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದು ಸರ್ ಈ ಗಾಡಿ ಹೇಳಿ ಸರ್. ವ್ಯಾಗನರ್ ಆಟೋಮೆಟಿಕ್. ಆಟೋಮ್ಯಾಟಿಕ್. ಓಕೆ ಒಂದು ಗಾಡಿ ಇದೆ, ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್. ಹಾ ಸರ್ ಮಾಡಲು 2006 ಸರ್. 2006 ಮಾಡಲ್. ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್ ಆಟೋಮೆಟಿಕ್. ಇದು ಆಟೋಮೆಟಿಕ್ ವೆಹಿಕಲ್, ವೈಟ್ ಕಲರ್, ಲೆದರ್ ಶೀಟು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, FC ಎಲ್ಲ ರನ್ನಿಂಗ್ ಇದೆ. ಬಹಳ ಚೆನ್ನಾಗಿದೆ ಸರ್. ಇದು ಸರ್ ಎಷ್ಟು ಓಡಿದೆ ಇದು? ಇದು 66,000 ಓಡಿದೆ ಸರ್. 66,000 ಓಡಿದೆ. 66,000 66,000 ಓಡಿದೆ ಸರ್. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು 1,60,000 ಮಾಡ್ತಾ ಇದೀವಿ ಸರ್. 1,60,000. 2006 ಮಾಡಲು, ಸಿಂಗಲ್ ಓನರ್. 6 ಮಾಡಲ್ ಸಿಂಗಲ್ ಓನರ್. ಹೌದು. ತುಂಬಾ ಚೆನ್ನಾಗಿದೆ ಸರ್. ಯಾರಾದ್ರೂ ಕಸ್ಟಮರ್ ಇದ್ರೆ ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ. VXi ವರ್ಷನ್ ಅಲ್ಲ ಸರ್? 4 ಪವರ್ ವಿಂಡೋ ಬರುತ್ತೆ. ಹೌದು. ಯಾರು ತಗೊಳ್ಳೋಂತ ಬೈಯರ್ಸ್ ಇದ್ರೆ ಬೇಗ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಬುಕ್ ಮಾಡ್ಕೊಳ್ಳಿ. ಫೋನ್ ಪೇ, ಗೂಗಲ್ ಪೇ ಅಕೌಂಟ್ಗೆ ಯಾವ ರೀತಿ ಆದ್ರೂ ಬುಕ್ ಮಾಡ್ಬೋದು ಸರ್. ಟೈರ್ ಎಷ್ಟಿದೆ ಇದು ಸರ್? 90 ಭಾಗ ಇದೆ ಸರ್. ಅಂದ್ರೆ 90% ಇದೆ ಟೈರ್. 90% ಟೈರ್ ಸರ್. ಹೌದು. 10% ಓಡಿದೆ. ಇನ್ನ 35,000 ಕಿಲೋಮೀಟರ್ ಓಡುತ್ತೆ ಇದು. ಓಕೆ. ಇಷ್ಟು ಚೆನ್ನಾಗಿದೆ ಸರ್. ಡಾಕ್ಯುಮೆಂಟ್ಸ್ ಇದು ಎಲ್ಲ FC ಎಲ್ಲ ಆಗಿದೆ. 1 year ಇನ್ಶೂರೆನ್ಸ್ ಇದೆ, 5 years FC ಇದೆ, 5 years FC ಎಲ್ಲ ಇದೆ ಸರ್. ಯಾವ್ದು ಲ್ಯಾಬ್ಸ್ ಇರೋದು ಯಾವ್ದು ನಾವು ಮಾರಕ್ ಹೋಗಲ್ಲ ಸರ್. ಚೆನ್ನಾಗಿದೆ. 1,60,000 ಸರ್. ಓಕೆ ಸರ್. ತುಂಬಾ ಕಂಡೀಷನ್ ಇದೆ ಸರ್. 45,000ಕ್ಕೆ ಫೈನಲ್ ಕೊಟ್ಬಿಡ್ತೀವಿ ಸರ್. 1,45,000 ಸರ್. ಇದು 2002 ಜೆನ್ನೆ 1,20,000 ಸಿಂಗಲ್ ಓನರ್. ಎಷ್ಟು ಮಾಡ್ಲು 66,000 ಓಡಿದೆ ಸರ್. ವಿತ್ ಮ್ಯಾಗ್ ವೀಲ್ ಇದೆ. ನೀವು ಟೈರ್ ನೋಡ್ಬೋದು. ನಿಮ್ಗೆ ಇದು ಬ್ರ್ಯಾಂಡ್ ನ್ಯೂ ಅಂತ ಅನಿಸ್ಬೇಕು. ಟೈರ್ ಆ ತರ ಒಂದು ಕಂಡೀಷನ್ ಅಲ್ಲಿ ಇದೆ. ನಿಮಗೆ 90% ಎಲ್ಲ ಚೆನ್ನಾಗಿದೆ ಸರ್. ಮ್ಯಾಗ್ ವೀಲ್ ಸರ್. ಹೌದು. ಎಲ್ಲ ಹೊಸ ಟೈರ್ ತುಂಬಾ ಚೆನ್ನಾಗಿದೆ. 1,00,000 ಎಷ್ಟಾಗಿದೆ ಸರ್ ಮ್ಯಾಗ್ ವೀಲ್ ಎಲ್ಲ ಹಾಕಿಸ್ತೀವಿ ಅಂದ್ರೆ? ಸರ್ ನೋಡಿ, ಒಳ್ಳೆ ಕ್ವಾಲಿಟಿ ಇರೋದು ಹಾಕ್ತಿವಿ ಅಂತ ಹೇಳಿದ್ರೆ 30,000 ಕಮ್ಮಿ ಆಗಲ್ಲ ಸರ್. ಓಕೆ. ಒಳ್ಳೆ ಕ್ವಾಲಿಟಿ ಇರೋದು 30,000 ಬೇಕೇ ಬೇಕು ಸರ್. ಅಷ್ಟು ಚೆನ್ನಾಗಿದೆ ಸರ್. ಏನ್ ಬಟ್ಟೆ ಇದೆ ನೋಡ್ಕೊಳ್ಳಿ. ಇವತ್ತು ನಾವು ಒಂದು 2 wheeler ಪರ್ಚೇಸ್ ಮಾಡಬೇಕು ಅಂದ್ರೆ ಬ್ರದರ್ 1 ಲಕ್ಷ ಮೇಲ್ ಬೇಕು. ಹೌದು. ಅದು ಇಬ್ರು ಹೋಗೋದು. ಇದ್ರೊಳಗೆ 5 ಜನ ಹೋಗ್ಬೋದು. ಎಷ್ಟು ದೂರ ಆದ್ರೂ ಸವಿಬಹುದು. 2 wheeler ಹೋಗಕ್ಕಾಗತ್ತಾ? ಮಳೆಯಲ್ಲಿ ನೆನೆಯಕ್ಕಾಗತ್ತಾ? ಆಗುತ್ತಾ ಸರ್? ಹೌದು. ಮತ್ತೆ ಅದಕ್ಕೆ ಒಂದು ಕಾರ್ ತಗೊಳಕ್ ಹೇಳಿ ನಿಮ್ಮ ವ್ಯೂವರ್ಸ್ಗೆ ಸರ್. ಖಂಡಿತವಾಗಿ ಮನೆಯಲ್ಲಿ ಹಿರಿಯರು ಹೆಂಗಿರ್ತಾರೋ ಆ ತರ ಒಂದು ಗಾಡಿ. ಅದು ಕಷ್ಟಕ್ಕೆ ಬಹಳ ಬೇಕಾಗುತ್ತೆ ಸರ್. ಖಂಡಿತವಾಗಿ ಏನೇ ಎಮರ್ಜೆನ್ಸಿ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಜೊತೆ ಒಂದೇ ಒಂದು ಇದೊಂದು ವಿಡಿಯೋ ಮಾಡಿ. ಒಂದು ಇನ್ಸಿಡೆಂಟ್ ನಡೆದಿದ್ದು ಹೇಳ್ಬಿಡ್ತೀನಿ. ಅದನ್ನ ಹೇಳ್ಬಿಟ್ರೆ ಮಾಡಾಯ್ತಲ್ಲ. ಇದಾಯ್ತಲ್ಲ ಇದು ಸರ್. ಏನಾಯ್ತು ಅಂದ್ರೆ ಲಾಕ್ಡೌನ್ ನಲ್ಲಿ, ಈ ಕಡೆ ಫೋಕಸ್ ಮಾಡಿ. ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ಆಗೋದಕ್ಕಿಂತ ಮುಂಚೆ ಒಂದು 15 ದಿವಸದಿಂದ ಮುಂಚೆ ಅವ್ರಿಗೆ 25 ಲಕ್ಷ ಪ್ಯಾಕೇಜು. ಅವ್ರ ತಂದೆ ಟೀಚರು, ರಿಟೈರ್ಡು. ಅವ್ರ ತಾಯಿನೂ ಟೀಚರು. ಒಬ್ಬನೇ ಮಗ. ಲಾಕ್ಡೌನ್ ಆಗೋದಕ್ಕಿಂತ ಮುಂಚೆ ಸರ್ ಒಂದು ಗಾಡಿ ತೊಗೊತೀನಿ ಅಂತ ಗಾಡಿ ಎಲ್ಲ ನೋಡ್ಕೊಂಡು ಹೋಗಿ 10 ದಿವಸದ ಮುಂಚೆ ತೊಗೋತೀನಿ ಸರ್ ಅಂತ ಅಪ್ಪ ಅಮ್ಮ ಮಗ ಬಂದು ನೋಡ್ಕೊಂಡು ಹೋದ್ರು. ಏನೋ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, 1 ವಾರಕ್ಕಿಂತ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆಗಿ 3 ದಿನಕ್ಕೆ ಅವ್ರ ತಂದೆಗೆ ರಾತ್ರಿ 10 ಗಂಟೆಗೆ ಫೀವರ್ ಬಂದಿದೆ. 10 ಗಂಟೆಗೆ ಫೀವರ್ ಬಂದಮೇಲೆ ಬೆಳಗ್ಗೆ ಜಾವ 2 ಗಂಟೆವರೆಗೂ ನೋಡಿದ್ದಾರೆ. ಫೀವರ್ ಜಾಸ್ತಿ ಆಗಿದೆ, ಸ್ಯಾಚುರೇಷನ್ ಜಾಸ್ತಿ ಆಗಿದೆ. ಭಾಳ ಹತ್ತಿರದ ಸಂಬಂಧದವ್ರಿಗೆಲ್ಲ ಫೋನ್ ಮಾಡಿದ್ದಾರೆ. ಒಬ್ಬರು ಫೋನ್ ತೆಗಿತಾ ಇಲ್ಲ ಸರ್. ಒಂದು ಆಂಬುಲೆನ್ಸ್ನವ್ರಿಗೆ 2 ಅವರ್ಸ್ ಹತ್ತುವಾಗ ಫೋನ್ ಮಾಡೋರು ಒಬ್ಬರು ಬರಲಿಲ್ಲ. ಅವನ ಆತ್ಮೀಯ ಸ್ನೇಹಿತ ಒಬ್ಬ ಗಾಡಿ ಇಟ್ಕೊಂಡಿದ್ದಾನೆ. ಮಗ ನಮ್ಮ ತಂದೆಗೆ ಹಿಂಗೆ ಆಗ್ಬಿಟ್ಟಿದೆ, ಒಂಚೂರು ಗಾಡಿ ತೊಗೊಂಬ ಅಂತ ಹೇಳಿದ್ರೆ, ನಿನ್ಗೇನು ಬೇರೆ ಕೆಲಸ ಇಲ್ಲೋ, ನಾವು ಗೌರ್ಮೆಂಟ್ ಗಾಡಿ ಇದೆ
ಆಂಬುಲೆನ್ಸ್ ಇದೆ, ನೀನು ಫೋನ್ ಮಾಡ್ಕೊಳ್ಳೋ, ನಾನು ಬಂದರೆ ನನ್ನ ಹೆಂಡತಿ ಮಕ್ಕಳು ನಿಮ್ಮ ಅಪ್ಪನ ಥರನೇ ಆಗಬೇಕಾ ಅಂತ ಕೇಳಿದ್ದಾನೆ ಸರ್. ಇಂಥ ಇನ್ಸಿಡೆಂಟು ಅವ್ರಿಗೆ ಯಾರಾದರೂ ಅವ್ರಿಗೆ ಅನುಭವ ಆಗಿದ್ರೆ ಏನಾದ್ರು ಯಾರಿಗೆ ಇದು ಸಂಬಂಧಪಟ್ಟಿದ್ದವ್ರಿಗೆ ದಯವಿಟ್ಟು ಕ್ಷಮೆ ಇರಲಿ. ಇರೋದನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಬಂದಿಲ್ಲ ಸರ್. ಬೆಳಗ್ಗೆ 4:30 ಅವ್ರ ತಂದೆಗೆ ಸೀರಿಯಸ್ ಆಗ್ಬಿಟ್ಟಿದೆ. 4:15 5 ಗಂಟೆಗೆ ಯಾಗೋ ಒಂದು ತೊಗೊಂಡೋಗಿದ್ದಾರೆ, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ತೊಗೊಂಡೋಗಿದ್ದಾರೆ. 6 ಗಂಟೆಗೆ ಡೆಡ್ ಆಗಿದ್ದಾನೆ ಸರ್. ಅವ್ರ ತಾಯಿ ಅವ್ರ ತಂದೆ ಇಬ್ಬರು ಬಂದು, ಅಪ್ಪ ನಿನ್ನ ಮಾತನ್ನ ನಾನು ಏನಾರು ಅವತ್ತು ಕೇಳಿದರೆ ನನ್ನ ಗಂಡನ ಉಳಿಸ್ಕೊತಾ ಇದ್ದೆ, ಅವನು ಅವ್ರ ಅಪ್ಪನ ಉಳಿಸ್ಕೊತಾ ಇದ್ದ. ಈಗ ನಿನ್ನ ಮಾತು ನಾನು ಕೇಳದೆ ಇದ್ದಿದ್ದಕ್ಕೆ ನನ್ನ ಮನೆಯಲ್ಲಿ ಇಬ್ಬರು ಹೊರಟೋಗ್ಬಿಟ್ರಪ್ಪ ಅಂತ ಹೇಳ್ದ. ಇದೊಂದು ಸನ್ನಿವೇಶ ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಅದಕ್ಕೆ ಎಷ್ಟೇ ಮಿಡ್ಲ್ ಕ್ಲಾಸ್ ಇರಲಿ, ಒಂದು 2 ವೀಲರ್ ಜೊತೆಗೆ ಇದೊಂದು 30-40 ಸಾವಿರಕ್ಕೆ ಇಟ್ಕೊಂಡ್ರೆ ಮನೆಯಲ್ಲಿ ಯಾವತ್ತಾದ್ರೂ ಮನೆಯಲ್ಲಿ ಹಿರಿಯರು ಹುಷಾರಿಲ್ಲದೆ ಇದ್ರೆ, ಎಲ್ಲೋ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಎಲ್ಲೋ ಒಂದು ಫಂಕ್ಷನ್ ಹೋಗ್ಬೇಕು ಅಂದರೆ ಅತ್ಯವಶ್ಯಕ ಸರ್. ಇಂಥ ಗಾಡಿನ ನೀವು ಯಾರು ಎಲ್ಲನ ತಗೊಳ್ಳಿ ಪರವಾಗಿಲ್ಲ, ಒಂದು ಗಾಡಿ ಮನೇಲಿ ಇರಲಿ ಸರ್. ಯಾರು ಏನೋ ಅಂತಾರೆ, ನಾವು ಮಿಡ್ಲ್ ಕ್ಲಾಸ್ದವರು ನಾವು ಒಂದು ಕಾರ್ ತೊಗೊಂಡ್ಬಿಟ್ರೆ ಯಾರೋ ಅನ್ಕೋ, ಅದೆಲ್ಲ ಬೇಡ. ನಿಮ್ಮ ಸೇಫ್ಟಿ ನಿಮ್ಮ ಕೈಲಿರಲಿ. ಒಂದು ತೊಗೊಂಡು ಇಟ್ಕೊಂಡಿರಿ. ದಯವಿಟ್ಟು ಕೈ ಮುಗಿತೀನಿ ನಾನು ನಿಮಗೆ. ನನ್ನ ಎದುರುಗಡೆ ನಡೆದಂಥ ಘಟನೆ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಒಂದು 50,000 ಕೊಟ್ಟು ಅವತ್ತು ಗಾಡಿ ತೊಗೊಂಡಿದ್ರೆ ಎರಡು ಜೀವ ಉಳ್ಕೋತಾ ಇತ್ತು ಸರ್ ಲಾಕ್ಡೌನ್ನಲ್ಲಿ. ಅವತ್ತು ಎಷ್ಟು ಕಷ್ಟ ಬಿದ್ದಿದ್ದೀವಿ ನಾವು ನಮ್ಮ ಸ್ನೇಹಿತರಿಬ್ಬರು ಅಂದರೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು 25-35 ಗಾಡಿಗಳನ್ನ ಆ ಲಾಕ್ಡೌನ್ ಸಮಯದಲ್ಲೂ ಪರ್ಮಿಷನ್ ತೊಗೊಂಡಾಗ ಅವ್ರ ಮರ್ಮನೆ ಕೊಟ್ಟಿದ್ದೀನಿ ಸರ್. ಅವತ್ತು ಅವರೆಲ್ಲ ನಮ್ಗೆ ಇವಾಗ ಕೈ ಮುಗಿತಾರೆ ಸರ್. ಅವತ್ತು ಕೊಟ್ಟರೆ ಇವತ್ತು ನನಗೆ ಉಪಯೋಗಕ್ಕೆ ಬಂತು ಸರ್. ಒಂದು ಕಮ್ಮಿ ಅಂತ ಒಂದು 50-60 ಜನ ನಮಗೆ ನೀವು ಗಾಡಿ ತಂದು ಕೊಟ್ಟಿದ್ದಕ್ಕೆ ನಮ್ಮ ಮನೆಯಲ್ಲಿ ಒಂದು ಜ್ವರ ಆಗಲಿ ಇನ್ನೊಂದಾಗಲಿ ಇದ್ದಿದ್ದಕ್ಕೆ ಅಂಥ ಸನ್ನಿವೇಶ ನೆನೆಸ್ಕೊಳಕ್ಕಾಗಲ್ಲ ಸರ್. ನಿಮ್ಮ ಕೈ ಮುಗಿತೀನಿ ಸರ್ ಅಂತ ಹೇಳ್ತಾರೆ ಸರ್. ಇದೊಂದು ದೊಡ್ಡ ಇದು ಜನಗಳಿಗೆ ನಾನು ಯಾವ ರೀತಿ ತೀರ್ಸ್ಲು ಅಂತ ಗೊತ್ತಾಗಲ್ಲ ಸರ್. ಆ ಥರ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಸರ್ ಜನಗಳು. ನಮಸ್ಕಾರ ಸರ್. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಒಂದು 40,000 ಗಾಡಿ ಮನೇಲಿ ಇಟ್ಕೊಳ್ಳಿ ಸಾಕು. ನಿಮ್ಗೆ ಏನು ನಮ್ಮ ಹತ್ರನೇ ತೊಗೊಬೇಕು ಅಂತ ಹೇಳಿಲ್ಲ, ಏನಿಲ್ಲ ಬ್ರದರ್, ನಿಮ್ಗೆ ಎಲ್ಲಾಗುತ್ತೋ ತೊಗೊಳ್ಳಿ. ಒಂದು ಗಾಡಿ ಇರಲಿ ಮನೆಯಲ್ಲಿ. ಸೇಫ್ಟಿ ಅದು ಸರ್, ಅದು ಸೇಫ್ಟಿ. ಬನ್ನಿ ಸರ್, ಇದು ಕೊಡೋಣ ಸರ್. ಇದು ಶಿಫ್ಟ್. ಇದು ಓಕೆ. ಯಾವ ವೇರಿಯಂಟ್ ಸರ್ ಇದು? ಇದು ಡೀಸೆಲ್ ವೇರಿಯಂಟ್ ಸರ್. VDI ತುಂಬಾ ಚೆನ್ನಾಗಿದೆ. 2009 ಮಾಡಲ್. ಓಕೆ, 2009. ನಂಬರ್ ಆಫ್ ಓನರ್ಸ್ ಸೆಕೆಂಡ್ ಓನರ್. ನೀವು ನೋಡ್ತಾ ಇರಬಹುದು. 4 ಪವರ್ ವಿಂಡೋ ಇದೆ. ಓಕೆ, ಟೈರ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹೌದು, ನಿಮಗೆ ತುಂಬಾ ಚೆನ್ನಾಗಿದೆ. ಏನಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಸರ್. ಚೆನ್ನಾಗಿದೆ ಸರ್. ಹೌದು, ಇದು 98,000 ಓಡಿದೆ. 98,000 ಓಡಿದೆ. ತುಂಬಾ ಚೆನ್ನಾಗಿದೆ ಸರ್. ಎಕ್ಸಲೆಂಟ್ ಆಗಿದೆ ಸರ್. ಒಂದ್ಸಲಿ ಅವ್ರು ಬಂದು ಕಸ್ಟಮರ್ಸ್ ಒಂದ್ಸಲಿ ಡ್ರೈವ್ ಮಾಡಿ ನೋಡಿದ್ರೆ ಅವ್ರಿಗೊಂಥರ ಖುಷಿ ಆಗುತ್ತೆ ಸರ್. ಹೊಸ ಗಾಡಿನಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಏನೋ ಅನ್ಸುತ್ತೆ. ಒಂದು 10 ಕಿಲೋಮೀಟರ್ ರೋಡ್ ಬಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಏನ್ ಸರ್ 8-10 ಲಕ್ಷ ಕೊಟ್ಬಿಟ್ಟು ಈ ಮಿಡ್ಲ್ ಕ್ಲಾಸ್ ಅವ್ರು ತೊಗೊಂಡ್ರೆ ಏನು ಪ್ರಯೋಜನ ಆಗಲ್ಲ ಬ್ರದರ್. ಇಂಥ ಗಾಡಿಗಳು ತೊಗೊಳ್ಬೇಕು ಸರ್. ಏನ್ ಸರ್ ಅದು ಎಷ್ಟು ಕಮ್ಮಿ ನೋಡಿ. 2,90,000 ನಾವು ಕೊಡ್ತಾ ಇದ್ದೀವಿ. ಬೇರೆ ಕಂಪ್ನಿಗಳಲ್ಲಿ 3.30 ಹೇಳ್ತಾರೆ. ನಾನು 2,90,000 ಕೊಡ್ತೀನಿ ವಿತ್ RTO. ಏನಪ್ಪ ಕಮ್ಮಿ ಕೊಡ್ತಾವ್ರೆ ಯಾಕೆ ಅಂತ ಅವ್ರು ಅನ್ಕೊಂಡ್ರೆ ತಪ್ಪದು. ನಾವು ಲಾಭಾಂಶ ಜಾಸ್ತಿ ಇಟ್ಕೊಳ್ಳಲ್ಲ. ನಾವೊಂದು 5,000-10,000 ಜಾಸ್ತಿ ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿ ಕಮ್ಮಿ ಅಂತ ಜನಗಳಿಗೆ ಕಾಣಿಸುತ್ತೆ. ನೀವು ಹೊರಗಡೆಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಅಷ್ಟೇ. ಬನ್ನಿ ಸರ್, ನೋಡಿ ಸರ್. ಇದು 2007 ಸರ್. ಓಕೆ, ಸಿಂಗಲ್ ಓನರು. ಓಮಿನಿ. LPG ವಿತ್ ಪೆಟ್ರೋಲ್. ಇದು LPG ವಿತ್ ಪೆಟ್ರೋಲ್. ಪೆಟ್ರೋಲ್ ಇದು ಸಿಂಗಲ್ ಓನರು. ಓಕೆ, ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ನೋಡಿ ಬನ್ನಿ. ಒಳ್ಳೆ ಸೀಟ್ ಎಲ್ಲ ತುಂಬಾ ಲಕ್ಸುರಿ ಆಗಿದೆ ಸರ್. ಅದು ಯಾರಾದರೂ ತೊಗೊಂಡೋದ್ರೆ ಹಳ್ಳಿ ಕಡೆ ಆಗಲಿ, ಒಂದು ವ್ಯಾಪಾರ ಮಾಡೋದಕ್ಕಾಗಲಿ, ಮನೆ ಯೂಸ್ಗಾಗಲಿ ತುಂಬ ಯೂಸ್ ಆಗುತ್ತೆ ಸರ್. ಬಂದು 1,20,000 ಸರ್ ಬಂದು ತೊಗೊಂಡೋಯ್ತು ಅಂತ ಹೇಳಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಸರ್ ಎಷ್ಟು ಓನರ್ ಅಂದ್ರಿ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ? 62 ಇಲ್ಲ, ಒಂದು ಇದರಲ್ಲಿ ತೋರಿಸ್ತಾ ಇಲ್ಲ. 1,20,648 ಓಡಿದೆ. 1,20,000 ಓಡಿದೆ. 1,20,000 ಓಡಿದೆ. ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಇದು? ಸರ್ 18-20 ಬರುತ್ತೆ ಸರ್. ಇದು ಟೈರ್ ಕಂಡೀಷನ್ ನೋಡ್ಬೋದು. ನಿಮಗೆ ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ನಿಮಗೆ ಫ್ರಂಟ್ ಲುಕ್ ಈ ತರ ಇರುತ್ತೆ. ಇದು ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಗಾಡಿ ಸರ್. ಇದು ಓಕೆ, ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ. ಹೌದೌದು, ಅದಕ್ಕೆ ಉಪಯೋಗ ಮಾಡ್ತಾ ಇದ್ರು. ಯಾರಾದ್ರೂ 1,20,000 ಕೊಟ್ರೆ ಕೊಟ್ಬಿಡ್ತೀವಿ ಸರ್ ನಾವು. ನೋಡಿ ಇಲ್ಲಿ ಬನ್ನಿ. ಇಲ್ಲೊಂದು ನಿಮಿಷ ಸರ್, ಒಂದು ನಿಮಿಷ ಸರ್. ಇಲ್ಲಿ ತನಕ ನೀವು ಕಂಪ್ಲೀಟ್ ಡೀಟೇಲ್ಸು ಗಾಡಿ ಎಲ್ಲ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಈಗ ಒಂಚೂರು ನಮಗೆ ಲೋನ್ ಪ್ರೋಸೆಸ್ಸು ಎಲ್ಲ ಹೇಗಿದೆ, ಯಾವ ಮೋಡ್ಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ, ಸೊ ಎಷ್ಟು % ಲೋನ್ ಆಗುತ್ತೆ, ಅದಕ್ಕೆ ಲೋನ್ ಮಾಡಿಸ್ಬೇಕು ಅಂದರೆ ಅದಕ್ಕೆ ಪ್ರೊಸೀಜರ್ ಏನಿದೆ, ಕಸ್ಟಮರ್ದು ಡಾಕ್ಯುಮೆಂಟ್ಸ್ ಅವೆಲ್ಲ ಏನೇನು ಬೇಕಾಗಿದೆ ಸರ್? ಈಗಿನ ಪರಿಸ್ಥಿತಿ ಪ್ರಕಾರ 2015 ಮೇಲಿದ್ರೆ
ಬ್ಯಾಂಕ್ಗಳಲ್ಲಿ ಲೋನ್ ಆಗುತ್ತೆ. ಅದು ಅವರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಅವ್ರದ್ದು ಸಿಬಿಲ್ ಸ್ಕೋರ್ ತಿಳ್ಕೊಂಡು ಲೋನ್ ಕೊಡ್ತಾರೆ. ಹೊಸ ಗಾಡಿಗಳಿಗೆ ಆಯಿತು ಅಂತ ಹೇಳಿದ್ರೆ 70% ಲೋನ್ ಸಿಗುತ್ತೆ, 30% ಮಾತ್ರನೇ ಕ್ಯಾಶ್ ಕಟ್ಟಬೇಕಾಗುತ್ತೆ. ನಮ್ಮ ಹಳೆ ಗಾಡಿನಲ್ಲಿ 60% ಕ್ಯಾಶ್ ಕಟ್ಟಬೇಕು, 40% ಲೋನ್ ಕೊಡ್ತಾರೆ. ಯಾವುದು 15 ಮೇಲೆ ಇರೋವಂಥದ್ದು, 15 ಒಳಗಡೆ ಇರೋವಂಥ ವೆಹಿಕಲ್ಗಳಿಗೆ ಈ ಕೋವಿಡ್ ಇರೋ ಸಮಯ ಇರೋದ್ರಿಂದ ಪ್ರೈವೇಟ್ ಫೈನಾನ್ಷಿಯರ್ಗಳು ಯಾರು ಮುಂದೆ ಬರ್ತಾ ಇಲ್ಲ ಕೊಡೋದಕ್ಕೆ. ಆಮೇಲೆ ಎರಡನೇದು, ನಾವೆಲ್ಲ ಕಡಿಮೆ ಮಾಡಲಲ್ಲಿರೋ ಗಾಡಿಗಳು ಕೊಡೋದ್ರಿಂದ ಲೋನು ಸ್ಪೆಷಾಲಿಟೀಸು ನಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಏನಾದ್ರು ಅಲ್ಪ ಸ್ವಲ್ಪ ಶಾರ್ಟೇಜ್ ಇದೆ, ಒಂದು 10,000 5,000 ಅಂತ ಹೇಳಿದ್ರೆ ಒಂದು 10 days 15 days ನಾವು ಟೈಮ್ ಕೊಡ್ತೀವಿ. ಅದು ಏನಾದರೂ ಅದಕ್ಕೆ ರೆಫರೆನ್ಸ್ಗೆ ಏನಾದ್ರು ಒಂದು ಚೆಕ್ ಏನಾದರೂ ಕೊಡಬೇಕಾಗುತ್ತೆ. ಆಮೇಲೆ ನಾನು ಇಲ್ಲಿ ಗಾಡಿನ ಹಳೆ ಗಾಡಿನ 40-50 ಸಾವಿರ 2 ಲಕ್ಷ ಒಳಗಡೆ ಇರೋವಂಥ ಗ್ರಾಹಕರು ಯಾವುದೇ ಕಾರಣಕ್ಕೂ ಲೋನ್ ತೊಗೊಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ನೀವೇನಾದ್ರು ನನ್ನನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ, ನೀವೇನಾದರೂ ಲೋನ್ ತೊಗೊಂಡ್ರೆ ಪ್ರೈವೇಟವ್ರ ಹತ್ರ ಲೋನ್ ತೊಗೊಂಡ್ರೆ ನೀವೇನು ಕೊಟ್ಟಿರ್ತೀರ ಗಾಡಿ ಸಮೇತ ಬಿಟ್ಬಿಟ್ಟು ನೀವೇ ಎಕ್ಸ್ಟ್ರಾ ಕೊಟ್ಟು ಬರಬೇಕು. ಪ್ಲಸ್ ನಿಮ್ಮ ಸಿಬಿಲ್ ಸ್ಕೋರು ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ಬಿಟ್ಟಿರ್ತದೆ. ನೆಕ್ಸ್ಟ್ ಫ್ಯೂಚರ್ಗೆ ನೀವೇನಾದರೂ ಒಂದು ಮನೆ ಕಟ್ಟಬೇಕಾಗಲಿ, ಇನ್ನೊಂದು ಹೊಸ ವೆಹಿಕಲ್ ಮಾಡಬೇಕಾಗಲಿ, ಏನಾದ್ರು ತೊಗೊಳಕ್ಕೆ ಹೋಯ್ತು ಅಂತ ಹೇಳಿದ್ರೆ ಬ್ಯಾಂಕ್ನವರು ಮೊದಲನೇದು ನೋಡೋದು ಅಂದರೆ ಸಿಬಿಲ್ ಸ್ಕೋರ್. ಸಿಬಿಲ್ ಸ್ಕೋರ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಿಮಗೆಲ್ಲೂ ಲೋನ್ ಸಿಗಲ್ಲ. ಸೊ ನೀವು 50,000 60,000 ಸಾಲಕ್ಕೆ ಸಿಗಾಕೊಂಡು ಗಾಡಿನೂ ಫೈನಾನ್ಷಿಯರ್ ಆಗುತ್ತೆ, ಮತ್ತು ಸಿಬಿಲ್ ಸ್ಕೋರ್ ಬಂದು ನೀವು ಸಮಾಜದಲ್ಲಿ ನೀವು ಬ್ಯಾಂಕ್ನವ್ರಿಗಾಗಲಿ ಸಾಲ ಕೊಟ್ಟಿರೋದಾಗಲಿ ನಮ್ಮನ್ನು ವಿಚಿತ್ರವಾಗಿ ನೋಡ್ತಾರೆ. ಅಂಥ ಕೆಲಸ ಯಾರೂ ದಯವಿಟ್ಟು ಮಾಡಬೇಡಿ. ನಿಮ್ಮ ಕೈಲಾಗಿದ್ದ ಮಟ್ಟಿಗೆ ಎಷ್ಟಿದೆಯೋ ಅಷ್ಟೇ ದುಡ್ಡಿನಲ್ಲಿ, ನಮ್ಮ ಹತ್ರ ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾರ ಹತ್ರನಾರು ಆಗಲಿ ಗಾಡಿ ಹತ್ರ ಹೋಗಿ ಇಂಜಿನ್ ನಂಬರ್ ಚೆಕ್ ಮಾಡ್ಕೊಳ್ಳಿ, ಗಾಡಿ ನೋಡ್ಕೊಳ್ಳಿ, RC ಬುಕ್ ನೋಡ್ಕೊಳ್ಳಿ, ಅದರಲ್ಲಿ ಫೈನಾನ್ಸ್ ಇದೆ ಚೆಕ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಪರಿಚಯನೇ ಯಾರೂ ಇಲ್ಲ ಅಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಈ ಗಾಡಿ ಬಗ್ಗೆ ಏನಾದರೂ ನಮಗೆ ಮಾಹಿತಿ ಇದ್ರೆ ಕೊಡಿ ಸರ್ ಅಂತ ಕೇಳಿ. ನೀವು ಟ್ರಾಫಿಕ್ ಕೇಸು ಅದು ಇದು ಆಯಿತು ಅಂದರೆ ಟ್ರಾಫಿಕ್ನಲ್ಲಿ ಸಿಗುತ್ತೆ. ಕ್ರಿಮಿನಲ್ ಆ್ಯಕ್ಟಿವೇಷನ್ನಲ್ಲಿ ಏನಾದ್ರು ಗಾಡಿಗಳು ಇತ್ತು ಅಂತ ಹೇಳಿದ್ರೆ ಎಲ್ಲೂ ಮಾಹಿತಿ ಸಿಗಲ್ಲ. ಅದು ಹತ್ತಿರದ ಸ್ಟೇಷನ್ನಲ್ಲಿ ಮಾತ್ರ. ಅವರು ಯಾವ ಲಿಮಿಟ್ಸಲ್ಲಿ ಇರ್ತಾರೆ, ಯಾವ ಲಿಮಿಟ್ಸಲ್ಲಿ ಅಡ್ರೆಸ್ ಇರುತ್ತೆ ಅಂತ ಹತ್ತಿರದ ಸ್ಟೇಷನ್ಗೆ ಹೋಗಿ ನೀವು ಮಾಹಿತಿ ತಿಳ್ಕೊಳ್ಳಿ. ನೀವು ಫೋನ್ ಇಟ್ಕೊಂಡು ಒಂದು ಸಾರ್ಥಕ ಆಗುತ್ತೆ. ಯಾರ್ಯಾರನೋ ಅಪರಿಚಿತರನ್ನ ನಂಬಿ ಕಡಿಮೆ ಸಿಗುತ್ತೆ ಅಂತ ಹೋಗಿ ನೀವು ಗಾಡಿ ತೊಗೊಂಡ್ರಿ ಅಂತ ಹೇಳಿದ್ರೆ ಗಾಡಿ ಕಳ್ಕೊತೀರಿ, ಮತ್ತೆ ನೀವು ಪೊಲೀಸ್ನವ್ರಿಗೆ ಕೇಸಲ್ಲಿ ಫಿಟ್ ಆಗೇ ಹಾಕ್ತೀರಿ. ಯಾಕೆ ಅಂತ ಹೇಳಿದ್ರೆ 5 ಬೆರಳು ಒಂದೇ ಥರ ಇರಲ್ಲ ಸರ್. ಹೌದು ಸರ್. ನೀವು 1 ರೂಪಾಯಿನೂ ಕೂಡಿಟ್ಟಿರ್ತೀರಿ, 40,000 50,000 ಬರ್ತೀರಾ ಅಂದರೆ ನಿಮ್ಮ ಇಂಟೆನ್ಷನ್ ಎಷ್ಟಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಹಂಗಾಗಿ ಆ ದುಡ್ಡಿನ ಬೆಲೆ ಗೊತ್ತಿರೋರಿಗೆ ಒಂದು ಅರ್ಧ ದಿನ 1 hour ಟೈಮ್ ಎಷ್ಟಾಗ್ಬೋದು ಹತ್ರ ಬೀಳಬೇಡಿ. ಆ ಗಾಡಿ ಹೊರಟೋಗ್ಬಿಟ್ರೆ ಬೇರೆ ಗಾಡಿ ಸಿಗಲಿ. ನೀವು ಎಲ್ಲಿ ಕಡಿಮೆ ಇದೆ, ಈ ಬೆಂಗಳೂರಿನಲ್ಲಿ ಮಾರ್ಕೆಟ್ ಬೆಲೆಗಿನ ತೀರಾ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ದಾಖಲಾತಿ ಇರೋ ಗಾಡಿ ಅಲ್ಲ, ಅದು ನಿಜವಾಗ್ಲೂ ನಕಲಿ ದಾಖಲೆ ಇರೋಂಥದ್ದು, ಸೃಷ್ಟಿ ಮಾಡಿರೋಂಥದ್ದು. ಅವ್ರಿಗೇನು ಸರ್ 20,000 ಕೊಟ್ಟರು ಲಾಭನೇ. ಸರಿ ಸರ್, ಕರೆಕ್ಟ್ ಅಲ್ವಾ? ಹಂಗಾಗಿ ನಮ್ಮ ಗ್ರಾಹಕರಿಗೆ ನಿಮ್ಮ ಸಬ್ಸ್ಕ್ರೈಬರ್ಗೆ ಹೇಳೋದೊಂದೇ, ಭಾಳ ಎಚ್ಚರಿಕೆಯಿಂದ ಇರಿ. ಯಾವ ಗಾಡಿ ಎಲ್ಲಿ ತೊಗೊಂಡ್ರು ಎಚ್ಚರಿಕೆಯಿಂದ ಪರ್ಚೇಸ್ ಮಾಡಿ ನಿಮ್ಮ ಗಾಡಿನ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಭಾಳ ಒಳ್ಳೆಯದು. ಇದೊಂದು ಹೇಳ್ತೀನಿ ಸರ್, ಮತ್ತೆ ಹೇಳ್ತೀನಿ, ನಮ್ಮಲ್ಲಿ ಕಡಿಮೆ ಬಡ್ಜೆಟಲ್ಲಿರೋ ಗಾಡಿ ಇರೋದ್ರಿಂದ ಸಾಲ ಸಿಗಲ್ಲ. ಓಕೆ ಸರ್, ಇಷ್ಟು ಇನ್ಫಾರ್ಮೇಶನ್ ತುಂಬಾ ಧನ್ಯವಾದ. ನಿಮಗೆ ಖುಷಿ ಆಯಿತು. ಸೊ ಫ್ರೆಂಡ್ಸ್, ನಾನು ಇವತ್ತು ಕಂಪ್ಲೀಟ್ ಆಗಿ ನಿಮಗೆ ಇರೋದು ವೆಹಿಕಲ್ಸು, ಇವತ್ತೊಂದು ಇವ್ರ ಹತ್ರ ಇರೋ ಸ್ಟಾಕು ಪ್ರೈಸಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಒಂದು ಸಾರಿ ಹೇಳ್ಕೊತೀನಿ, ನೀವು ನನ್ನ ಚಾನಲಲ್ಲಿ ಮೊದಲನೇ ಸಾರಿ ಬಂದಿದ್ದರೆ ಸಾರ್ವಜನಿಕರ ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ ಈ 2 ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮದು ಚಾನಲನ್ನು ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಗುಡ್ ಬೈ, ಟೇಕ್ ಕೇರ್ ಆ್ಯಂಡ್ ಬಾಯ್.